ಹಿಂದೆ ಕನ್ನಡಮ್ಮ ಸುದ್ದಿ ಜಾಲದಲ್ಲಿ ಖಾನಾಪುರದ ನೂತನ ಬಸ್ ಡೆಪೋದಲ್ಲಿ ಪಾರ್ಕಿಂಗ್ ಶುಲ್ಕದ ನೆಪದಲ್ಲಿ ಸಾರ್ವಜನಿಕರನ್ನ ಸುಲಿಗೆ ಮಾಡ್ತಾ ಇರುವ ಬಗ್ಗೆ, ಜನರಿಗೆ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾದ ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಪಾರ್ಕಿಂಗ್ ನೆಪದಲ್ಲಿ ಬೇರೆ ಬೇರೆ ಊರುಗಳಿಗೆ ತೆರಳೋಕೆ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಮಾಡುತ್ತಿದ್ದ ಗ್ರಾಹಕರ ಹತ್ತಿರ 10, 20, 30 ಹೀಗೆ ಮನ ಬಂದಂತೆ ವಸೂಲಿ ಮಾಡ್ತಾ ಇದ್ದು, ಈ ಬಗ್ಗೆ ಸಾರ್ವಜನಿಕರು ಕನ್ನಡಮ್ಮ ವಾಹಿನಿ ವರದಿಗಾರರ ಗಮನಕ್ಕೆ ತರ್ತಾರೆ. ತಕ್ಷಣ ಸ್ಥಳಕ್ಕೆ ತೆರಳಿ ಸುದ್ದಿ ಮಾಡಿತು ಕನ್ನಡಮ್ಮ ಸುದ್ದಿ ವಾಹಿನಿ. ಸುದ್ದಿ ಪ್ರಸಾರವಾದ 2 ದಿನದ ಒಳಗಡೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಪೇ ಪಾರ್ಕಿಂಗ್ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದವರನ್ನ ನಿಲ್ಲಿಸುವಂತೆ ಸೂಚಿಸಿದ್ದು, ಕನ್ನಡಮ್ಮ ಸುದ್ದಿ ಜಾಲಕ್ಕೆ ಖಾನಾಪುರ ನಿವಾಸಿಗಳು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಕಳೆದ ಒಂದು 4 ದಿವಸದ ಹಿಂದೆ ನಾವು ಇಲ್ಲಿ ಖಾನಾಪುರ ಗ್ರಾಮಗಳದ ತಾಲೂಕಿನ ಎಲ್ಲ ನಮ್ಮ ಕಾಲೇಜ್ ಹುಡುಗರು ಇರ್ಬೋದು, ಎಲ್ಲ ನಮ್ಮ ಸಾರ್ವಜನಿಕರು ಹೇಳಿದ ಪ್ರಕಾರ ಇಲ್ಲಿ ಇಷ್ಟಿಷ್ಟು ಸೊಲ್ಗಿ ಮಾಡತ್ತಾರು ರೊಕ್ಕ ಗಾಡಿ ಪಾರ್ಕಿಂಗ್ಗೆ. ಮತ್ತು ಇದು ಟೆಂಡರು ಪೇಪರ್ ಒಳಗೆ ಹಾಕೋದ್ಲೇನ ಈ ಥರ ಯಾರಿಗೋ ಒಬ್ರಿಗೆ ಕೊಟ್ಟು ಇಷ್ಟಿಷ್ಟ ಒಂದು 5 ನಿಮಿಷ ಹಚ್ಚಿ ಹೋದ್ರೂ 20 ರೂಪಾಯಿ 10 ರೂಪಾಯಿ ಹಿಂಗೆ, ಆಮೇಲೆ ರಿಸಸ್ ಹೋದ್ರು ಹಿಂಗೆ ರೊಕ್ಕ ತೊಗೋತಾರೆ ಅಂಥೇಳಿ ಗಮನಕ್ಕೆ ಬಂದಾಗ ನಾವು ಮಾಧ್ಯಮದವ್ರನ್ನ ಕರ್ಕೊಂಡು KSRTC ಮ್ಯಾನೇಜರ್ ಅವರಿಗೆ ಇಡೀ ನಾವು ಒಂದು ಮುಖಂಡರು ಭೇಟಿಯಾಗಿದ್ದು, ಒಂದು 2-3 ಸಂಘಟನೆ ಮುಖಂಡರು ಭೇಟಿ ಆದಾಗ ಅವಾಗ ಮ್ಯಾನೇಜರ್ ನಾವು ಅಲ್ಲಿ KSRTC ಬಸ್ ಸ್ಟ್ಯಾಂಡ್ ನೂತನ ಬಸ್ ಸ್ಟ್ಯಾಂಡ್ ಸುತ್ತ ಹಾಕಿ ಈ ಥರ ಆಗಬೇಕಿಲ್ಲಿ, ಇದನ್ನು ಪಾರ್ಕಿಂಗದ್ದು ಇದೇನು ಗಾಡಿದು ಬಂದ್ ಮಾಡಿರೋದನ್ನ ಅದು ಸರಿಯಲ್ಲ. ಯಾಕಂದ್ರೆ ವಯಸ್ಸಾದವ್ರನ್ನ ಮಕ್ಕಳು ಕರ್ಕೊಂಬಂದು ಬಸ್ ಹತ್ತಕ್ಕೆ ಬಂದಿರ್ತಾರೆ, ಹತ್ತಿಸ್ಬರು ಕೊಡೋದು 20 ರೂಪಾಯಿ ಕೊಡೋದ್ರಿಂದ ಅದು ಸರಿಯಲ್ಲ. ಯಾಕಂತಂದ್ರೆ ಅಲ್ಲಿಂದ ಆಟೋಕ್ಕೆ ಬಂದ್ರೆ 10 ರೂಪಾಯಿಗೆ ಬರ್ತಾನೆ, ತಾಯಿನ ಕಳಿಸ್ಬೋದು, ಇವೆಲ್ಲ ಸರಿಯಲ್ಲ ಅಂತ ಹೇಳಿದಾಗ ಅವಾಗ ಆಮೇಲೆ ಏನು ರಿಸಸ್ ಹೋಗ್ತಿದ್ರಲ್ಲ, ರಿಸಸ್ ಹೋಗುವಲ್ಲೂ ನೀವು ಒಟ್ಟು ಅಲ್ಲಿ ರಿಸಸ್ಸಿಗೆ ರೊಕ್ಕ ತೊಗೋದಂಗೆ. ಯಾಕಂದ್ರೆ ಬಸ್ಸಿನ ಅವಾವು ತೊಂದರೆ ಐತಿ ಇಲ್ಲಿ. ದಯವಿಟ್ಟು ಆ ಬಸ್ ಬರೋ ಮಟ್ಟ ಒಂದೊಂದು ತಾಸು 2-2 ತಾಸು ಗಂಟೆ ನಮ್ಮ ರೈತರ ಮಕ್ಕಳು ಕೂತ್ಕೋತಾರೆ, ಹಿರಿಯ ವಯಸ್ಸಾದಂಥ ಅಜ್ಜಿಗಳು ಇರ್ಬೋದು, ಎಲ್ಲ ಹಿರಿಯ ನಾಗರಿಕರು ಇರ್ತಾರೆ. ಅದಕ್ಕೆ ದಯವಿಟ್ಟು ಅದನ್ನು ನೀವು ಬಂದ್ ಮಾಡ್ಬೇಕಂದಾಗ ಅದಕ್ಕೂ ಸ್ಪಂದಿಸಿ ಇದನ್ನು ನಾವು 2 ದಿವಸದಲ್ಲಿ ಕ್ರಮ ತಗೋತೇವೆ ಅಂಥೇಳಿ ಇವತ್ತಿನ ದಿವಸ ಅವರು ಆ ಪಾರ್ಕಿಂಗ್ನು ಬಂದ್ ಮಾಡಿದ್ದಾರೆ. ಮತ್ತು ಅಲ್ಲಿ ಎಲ್ಲ ರಿಸಸ್ ಮತ್ತು ಎಲ್ಲ ಇದನ್ನು ಏನು ರೊಕ್ಕ ತಗೋತಿದ್ಲ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಇವತ್ತು ಮಾಧ್ಯಮದವರು ಮತ್ತು ಇಡೀ KSRTC ಮ್ಯಾನೇಜರ್ ಅವರಿಗೆ ಏನು ಮಾಧ್ಯಮದವರು ಒಂದು ಒತ್ತಡಕ್ಕೆ ಮಣದು ಮತ್ತು ಇಡೀ ಸಾರ್ವಜನಿಕರು ಒತ್ತಡಕ್ಕೆ ಮಣದು ಏನು ಒಂದು ಸರಿಯಾದ ರೀತಿಯ ಒಂದು ಕ್ರಮ ತೊಗೊಂಡಾರಲ್ಲ, ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೇ ಥರ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗದಂಥ ಒಂದು ರೀತಿಯೊಳಗೆ ತಾವು ನಡ್ಕೋಬೇಕಂತೇಳಿ ಈ ಮ್ಯಾನೇಜರ್ ಅವರಿಗೆ ಈ ಮೂಲಕ ವಿನಂತಿ ಮಾಡ್ಕೊತೇನೆ. ನಾನು ನೇಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ.